ಪರಮ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನ ಕೇಳುವ ಮನಸ್ಥಿತಿಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಂಜಾನೆಯಲ್ಲಿಯೇ ಸ್ವಾಮಿ ಪ್ರತಿದಿನ ಒಂದು ವಾಕ್ಯದ ಮೇಲೆ, ಒಬ್ಬ ಮಿಸ್ನೇರಿಯ ಮೇಲೆ ನಮ್ಮ ಜೀವನವನ್ನ ನೀನು ರೂಪಿಸ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರೇ, ನಾವು ಸಹ ನಂಬಿಕೆಯಲ್ಲಿ ದೃಢರಾಗಿದ್ದುಕೊಂಡು ನಿನ್ನ ಸೇವೆಯಲ್ಲಿ ಬಲಗೊಳ್ಳುವಂತೆ ಸಹಾಯ ಮಾಡು. ಎಲ್ಲ ಒಳ್ಳೆ ದಾನಗಳನ್ನು ದಯಪಾಲಿಸಿ ಕೊಡಬೇಕಾಗಿ ನಮ್ಮ ಪ್ರಭು ರಕ್ಷಕನ ಒಡೆಯನಾದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸಿಕೊಂಡಂತ ದೇವ ಜನಾಂಗದವರೇ, ಈ ಮುಂಜಾನೆ ವೇಳೆಯಲ್ಲಿ ಬಹಳ ಒಂದು ಸುಂದರವಾದಂತ ಮಹಿಳೆಯ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅವರೇ ಮದರ್ ತೆರೇಸಾ. ಮದರ್ ತೆರೇಸಾ ಅವರ ಜೀವನ ಶೈಲಿ, ಅವರ ಜೀವಿತ ಅವಧಿ, ವಿಶೇಷವಾಗಿ ಅವರು ದೇವರಿಗಾಗಿ ಹುಡುಕಿದ ದೇವರನ್ನ ಮತ್ತೊಬ್ಬರಲ್ಲಿ ಕಂಡಂತ ಸ್ತ್ರೀ ಎಂಬುದಾಗಿ ಇಲ್ಲಿ ಕೊಡಲ್ಪಟ್ಟಿರ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ನಾವು ಮೊದಲನೇದಾಗಿ ದೇವರ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯ, ಈ ದಿನ ನಮಗೆ ಕೊಡಲ್ಪಟ್ಟಂತ ದೇವರ ವಾಕ್ಯ ಏನೆಂಬುದಾಗಿ ನೋಡುವಾಗ, ಕೋಪಗೊಳ್ಳಬೇಡ್ರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ರಿಂದ 24ನೇ ವಚನ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನ ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ, ನೀನು ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಯೇಸು ಸ್ವಾಮಿ ಕೆಲವು ಬೋಧನೆಗಳನ್ನ ಈ ಕಳೆದ ದಿನಗಳಿಂದ ನಮಗೆ ಬೋಧಿಸ್ತಾ ಇದ್ದಾರೆ. ಅವರು ಹೇಳಿದಂತ ಮಾತುಗಳನ್ನು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಏನೆಂಬುದಾಗಿ ನೋಡುವ ಸಮಯದಲ್ಲಿ ಮೊದಲನೇದಾಗಿ ಉಪ್ಪಾಗಿರ್ರಿ ಮತ್ತೆ ಬೆಳಕಾಗಿರ್ರಿ, ಈ ದಿನ ಕೋಪಗೊಳ್ಬೇಡ್ರಿ ಅನ್ನುವ ಒಂದು ವಿಚಾರದ ಮೇಲೆ ಇವತ್ತು ನಮ್ಮ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ಕೋಪ ಪಟ್ಟರು ಪಾಪ ಮಾಡಬಾರದು ಎಂಬುದಾಗಿ ಪರಿಶುದ್ಧ ಬೈಬಲ್ ಹೇಳುತ್ತೆ. ಅದು ಮಾತ್ರವಲ್ಲದೆ ಇನ್ನೊಂದು ಬಹಳ ಪ್ರಾಮುಖ್ಯವಾದಂತ ವಚನ, ನೀವೊಂದು ವೇಳೆ ಕೋಪ ಪಟ್ರೆ ಸೂರ್ಯ ಮುಳುಗುವುದಕ್ಕಿಂತ ಮುಂಚೆನೇ ಹೋಗಿ ಅವರ ಹತ್ತಿರ ಕ್ಷಮಾಪಣೆ ಕೇಳ್ರಿ ಅಂತ ಹೇಳ್ತಾರೆ. ಸತ್ಯವಿದ್ದ ಆಧಾರದ ಮೇಲೆ ಕೋಪ ಮನುಷ್ಯನಿಗೆ ಎಲ್ಲ ಕಾರ್ಯಗಳಿಗೂ ಕೋಪ ಬರ್ತದೆ. ಒಂದು ಸಣ್ಣ ಕ್ರಿಮಿಗೂ ಬರುತ್ತೆ, ಒಂದು ಇರುವೆಗೆ ಬರುತ್ತೆ, ಪಕ್ಷಿಗಳಿಗೆ ಬರುತ್ತೆ. ಪಕ್ಷಿಗಳೆಲ್ಲ ಹ್ಯಾಂಗ್ರಿ ಬರ್ಡ್ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅದು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಸಹ ಕೋಪ ಬರ್ತದೆ. ಆದ್ರೆ ಮನುಷ್ಯನ ಕೋಪ ಅನ್ನುವಂಥದ್ದು ಏನಂದ್ರೆ, ಮತ್ತೊಬ್ಬರನ್ನ ಕೊಲ್ಲುವಂಥದ್ದು, ಮತ್ತೊಬ್ಬರನ್ನ ಹಾಳು ಮಾಡುವಂಥದ್ದು, ಮತ್ತೊಬ್ಬರಿಗೆ ನೋವು ಪಡಿಸುವಂಥದ್ದು, ಮತ್ತೊಬ್ಬರನ್ನ ಸಾಯಿಸುವ ಮನೋಭಾವವನ್ನು ಹೊಂದಿಕೊಳ್ಳುವಂಥದ್ದು. ಮನುಷ್ಯನ ಕೋಪ ಈ ರೀತಿ ಇರುತ್ತೆ. ಇರುವೆಗಳ ಕೋಪ ತನ್ನ ಆಹಾರಕ್ಕಾಗಿ, ಅಥವಾ ಪ್ರಾಣಿಗಳ ಕೋಪ ತನ್ನ ಆಹಾರಕ್ಕಾಗಿ ತಮ್ಮ ಮತ್ತೊಂದು ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವುಗಳು ಕೆಲವು ಕೋಪಗಳನ್ನು ಪಡ್ತವೆ. ಆದರೆ ಮನುಷ್ಯನ ಕೋಪ ಹೇಗೆ ಅಂತಂದ್ರೆ, ಶಾಶ್ವತವಾಗಿ ನಿಲ್ಲುವಂತ ಕೋಪ ಆಗಿಬಿಡ್ತದೆ. ಯಾರಾದ್ರೂ ನಮ್ಮ ಮೇಲೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅವರ ಮೇಲೆ ಕೋಪದ ಜೊತೆ ದ್ವೇಷದ ಮೇಲೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಮತ್ತೊಬ್ಬರ ಹತ್ರ ಹೋಗಿ ಮತ್ತೆ ಅವರನ್ನ ಯಾವಾಗ್ಲೂ ಒಂದು ಪರಿಸ್ಥಿತಿಯಲ್ಲೇ ಇಡೋದು, ಅವರು ಕೋಪಿಷ್ಟರು ಎಂಬುದಾಗಿ ಹೇಳಿ ತಿರುಗಾಡೋದು, ಅವರು ಸರಿ ಇಲ್ಲ ಅಂತ ಹೇಳೋದು. ಪ್ರಿಯರೇ, ಇದು ಬೈಬಲ್ ಪ್ರಕಾರ ಇದು ಬಹಳ ಮಹಾ ತಪ್ಪು. ಯಾಕಂದ್ರೆ ಬೈಬಲ್ ಹೇಳುತ್ತೆ ಏನೆಂಬುದಾಗಿ ನೋಡುವ ಸಮಯದಲ್ಲಿ, ನೀನು ಕೋಪ ಪಟ್ರೆ ಪಾಪ ಮಾಡಬೇಡ, ಅದನ್ನು ಬಿಟ್ಟು ಬಿಡ್ಬೇಕು. ಅದೇ ದೇವರ ವಾಕ್ಯ ಹೇಳೋದು. ಸೂರ್ಯ ಮುಳುಗುವುದಕ್ಕಿಂತ ಮುಂಚೆನೇ ಹೋಗಿ ಕ್ಷಮಾಪಣೆ ಕೇಳಿ ಅದನ್ನು ಬಿಟ್ಟು ಬಿಡ್ಬೇಕು. ನೋಡ್ರಿ, ನೀನು ಕಾಣಿಕೆ ಕೊಡುವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನಿನ್ನಲ್ಲಿ ಯಾರಿಗೆ ವಿರೋಧ ಇದೆ ಅವನ್ನೆಲ್ಲ ಕ್ಷಮಿಸ್ಬಿಟ್ಟು ಬಂದು ಆ ಕಾಣಿಕೆ ಕೊಡು. ಆ ಕಾಣಿಕೆ ನಿನ್ನ ಕುಟುಂಬಕ್ಕೆ ಆನಂದವನ್ನು ಉಂಟು ಮಾಡ್ತದೆ. ನೀನು ವಿರೋಧ ಮಾಡಿಕೊಂಡು ಬಂದು ಕಾಣಿಕೆಯಲ್ಲಿ ಹಾಕಿದ್ರೆ ಇನ್ನೂ ನಿನ್ನ ಕುಟುಂಬ ದ್ವೇಷದಲ್ಲಿ
ಇನ್ನೂ ನಿನ್ನ ಕುಟುಂಬ ಹಾಳಾಗಿ ಹೋಗ್ತದೆ ಅನ್ನುವಂಥದ್ದನ್ನ ಮತ್ತಾಯನು ಬರೆಸುವಾರ್ತೆ 5ನೇ ಅಧ್ಯಾಯ 23ರಿಂದ 24 ವಚನಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಈ ಮುಂಜಾನೆ ವೇಳೆಯಲ್ಲಿ ನಾವು ಬಯಸುವಂಥದ್ದು ಏನಪ್ಪಾ ಎಂಬುದಾಗಿ ನೋಡುವಾಗ, ಕೋಪ ಪಟ್ಟರು ಪಾಪ ಮಾಡ್ಬಿಡ್ರಿ, ಅದನ್ನ ಆ ಕ್ಷಣದಲ್ಲೇ ಮರೆತು ಹೋಗ್ಬಿಡ್ರಿ. ಬೈಬಲ್ ಅದನ್ನೇ ನಮಗೆ ಒತ್ತಿ ಒತ್ತಿ ಹೇಳ್ತದೆ. ಕೋಪ ಪಟ್ಟರು ಪಾಪ ಮಾಡ್ಬೇಡ್ರಿ. ಎಲ್ಲರಿಗೂ ಕೋಪ ಬರುತ್ತೆ, ಎಲ್ಲರಿಗೂ ಕೋಪ ಬರುತ್ತೆ. ಯಾವ ಮನುಷ್ಯನಿಗೂ ಕೋಪ ಬಂದಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಒಳ್ಳೆ ಕೋಪಗಳು ಇದೆ, ಕೆಲವು ಕೆಟ್ಟ ಕೋಪಗಳಿವೆ. ಯೇಸು ಸ್ವಾಮಿ ಕೋಪ ಪಟ್ಟರು. ಎಲ್ಲಿ ಕೋಪ ಪಟ್ಟರು ಎಂಬುದಾಗಿ ನೋಡುವಾಗ, ತನ್ನ ತಂದೆಯ ಆಲಯವನ್ನು ಕಳ್ಳರ ಗವಿ ಮಾಡಿದ್ರಿಂದ ಅವರ ಮೇಲೆ ಕೋಪ ಪಟ್ಟರು. ಒಳ್ಳೆ ಕಾರ್ಯಗಳಿಗೆ ಕೆಲವು ಕೋಪಗಳನ್ನು ಪಡೋದು ನಮಗೆ ಅವಶ್ಯ. ತಪ್ಪು ನೀವು ಮಾಡೋದು ಎಂಬುದಾಗಿ ತಿದ್ದೋದು ಸರಿ, ಆದರೆ ಅದನ್ನೇ ನಾವು ದ್ವೇಷವಾಗಿ ಎತ್ತಿಕೊಂಡು ಸಾಯುವವರೆಗೂ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಮಹಾ ತಪ್ಪು. ನೀವೇನು ಮಾಡಿದ್ದು ಎಲ್ಲವೂ ಸಹ ಒಳೆಯಲ್ಲಿ ಹುಣಸೆಹಣ್ಣು ತೊಳೆದ ಹಾಗೆ. ಒಳೆಯಲ್ಲಿ ಹುಣಸೆಹಣ್ಣು ತೊಳೆದ್ರೆ ಹುಳಿಯ ಪ್ರಾಮುಖ್ಯತೆನೇ ನಮಗೆ ಗೊತ್ತಾಗಲ್ಲ. ನಾವು ದೊಡ್ಡ ಒಂದು ವ್ಯಕ್ತಿಗಳಾಗಿದ್ದುಕೊಂಡು, ಒಂದು ಒಳ್ಳೆ ಸೇವಕರಾಗಿದ್ದುಕೊಂಡು ಕೋಪವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನ ಪ್ರಚುರಪಡಿಸುವುದಾದ್ರೆ, ಅದನ್ನ ಬೆಳೆಸುವುದಾದ್ರೆ, ಅದನ್ನ ಬೆಳೆಸುತ್ತಾ ಹೋಗುವುದಾದ್ರೆ ನಮ್ಮ ಜೀವನ ಏನಾಗಿರ್ತದೆ ಎಂಬುದಾಗಿ ನೋಡುವಾಗ, ನಾಳೆ ನಮ್ಮ ಕುಟುಂಬಕ್ಕೆ ಅದು ಹಾನಿಯನ್ನು ಉಂಟು ಮಾಡುತ್ತದೆ, ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ, ನಮ್ಮ ಮನಸ್ಸಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಭಾರವಾದ ಯೋಜನೆಗಳು ನಮ್ಮ ಜೀವನದಲ್ಲಿ ಇದ್ದು ನಮ್ಮ ಶರೀರವೇ ಕುಂದಿ ಹೋಗ್ತದೆ. ಅದಕ್ಕೋಸ್ಕರ ದಯಮಾಡಿ ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರ ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿಯಾಗಲು ಎಂಬುದಾಗಿ ಹೇಳ್ತದೆ. ಯೇಸುವನ್ನ ನಂಬಿದಂತ ನಾವು ಆ ಕ್ಷಣನೇ ಅದನ್ನು ಮರೆತು ಹೋಗ್ಲೇಬೇಕು ಅಂದ್ರೆ ಹೋಗ್ಲೇಬೇಕು. ಯಾಕಂದ್ರೆ ಬೈಬಲ್ ಅದನ್ನ ಹೊತ್ತಿ ಹೇಳುತ್ತೆ, ಸೂರ್ಯನು ಮುಳುಗುವುದಕ್ಕಿಂತ ಪೂರ್ವದಲ್ಲೇ ನಿನ್ನ ಕೋಪವು ತಣ್ಣಗಾಗಲಿ. ಕೋಪಗೊಂಡರೂ ಪಾಪ ಮಾಡೋದಕ್ಕೆ ಬಯಸಬೇಡ ಅನ್ನುವಂಥದ್ದನ್ನ ಸತ್ಯವೇದ ನಮಗೆ ಹೇಳ್ತದೆ. ಕೋಪ ಪಟ್ಟರು ಪಾಪ ಮಾಡ್ಬೇಡ್ರಿ, ಬಿಡ್ರಿ ಅನ್ನುವಂಥದ್ದನ್ನ ದೇವರ ವಾಕ್ಯ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರು ನಮಗೆ ಒಳ್ಳೆ ವಚನಗಳನ್ನು ಕೊಟ್ಟಿದ್ದಾನೆ. ದಯಮಾಡಿ ನೀವು ಯಾರ ಮೇಲಾದರೂ ಕೋಪ ಪಟ್ಟಿದ್ರೆ, ಅಥವಾ ಯಾರ ಮೇಲೆ ಆದರೂ ಕೋಪದ ಮಾತುಗಳನ್ನು ಹಾಡಿದ್ರೆ, ಅವರ ಮೇಲೆ ದ್ವೇಷವನ್ನ ಕಾರ್ತಾ ಇದ್ರೆ, ಅಥವಾ ನಿಮ್ಮ ಅಕ್ಕ ಪಕ್ಕ ಹುಡುಗ ಹುಡುಗಿ ಅಥವಾ ಇನ್ನಿತರ ಯಾರೇ ಆಗಿದ್ರು, ಈ ದಿನದಲ್ಲಿ ಹೋಗಿ ಅವರ ಹತ್ರ ಕ್ಷಮಾಪಣೆ ಕೇಳ್ರಿ. ಸರ್, ನಾನು ಕೋಪ ಪಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ ಎಂಬುದಾಗಿ ಅವರ ಹತ್ರ ಕ್ಷಮಾಪಣೆ ಕೇಳ್ರಿ. ನಿಮ್ಮ ಹೃದಯದ ಭಾರವನ್ನ ಇಳಿಸಿದ ಹಾಗೆ ಆಗ್ತದೆ. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ಉಂಟು ಮಾಡ್ತದೆ. ಯಾವುದನ್ನು ಮನಸ್ಸನ್ನು ಇಟ್ಕೊಳ್ಬೇಡ್ರಿ. ದಯವಿಟ್ಟು ಹೋಗಿ ಅವರ ಹತ್ರ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಕ್ಷಮಿಸ್ರಿ ಎಂಬುದಾಗಿ ಹೇಳ್ರಿ. ಅದನ್ನ ಸಾಧಿಸೋದಕ್ಕೆ ಹೋಗುವುದಾದ್ರೆ ನನ್ನ ಕುಟುಂಬ, ನನ್ನ ಪೀಳಿಗೆ, ನನ್ನ ಮಕ್ಕಳು ಹಾಳಾಗಿ ಹೋಗ್ತಾರೆ. ಇದು ನಮ್ಮ ಜೀವನಕ್ಕೆ ಕೋಪ ಅನ್ನುವಂಥದ್ದು ಬೇಡ. ಕೋಪ ಕ್ಷಣ ಮಾತ್ರ ಇರ್ತದೆ, ಆದ್ರೆ ಅದು ಆ ದೊಡ್ಡ ಹಾನಿಯನ್ನ ಉಂಟು ಮಾಡ್ತದೆ. ಆ ರೀತಿ ಕೋಪ ಪಡ್ಬೇಡ್ರಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಅದಕ್ಕೋಸ್ಕರನೇ ಹೇಳ್ತದೆ, ನೀವು ದೇವರ ಸನ್ನಿಧಿಗೆ ಬರುವುದಾದ್ರೆ ಫಸ್ಟ್ ನೀವೆಲ್ಲಾ ವಿರೋಧಿಗಳನ್ನ ಕ್ಷಮಿಸಿ, ಅವ್ರನ್ನ ಕ್ಷಮಿಸ್ಬಿಟ್ಟು ನನ್ನ ಆಲಯಕ್ಕೆ ಬನ್ರಿ. ನೀವು ಕೊಡುವುದನ್ನ ಕೊಡ್ರಿ, ನಾನು ನಿಮ್ಮನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ರಿಂದ ಕೋಪ ಪಟ್ಟರು ಪಾಪ ಮಾಡದ ಹಾಗೆ ನಮ್ಮ ಜೀವಿತವನ್ನ ರೂಪಿಸಿಕೊಳ್ಳೋಣ. ಪ್ರಿಯರೇ, ಮದರ್ ತೆರೇಸಾ ಅವರ ಜೀವನ ಶೈಲಿಯನ್ನು ನೋಡುವಾಗ, ಅವರ ಕ್ರಿಸ್ತನಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಂತ ಒಬ್ಬ ಸ್ತ್ರೀ. ಇವರ ಒಂದು ಕ್ರಿಯೆ, ಇವರ ಒಂದು ಸಾಕ್ಷಿ, ಇವರ ಒಂದು ಜೀವಿತವನ್ನು ನೋಡಿ ಭಾರತ ದೇಶ ಮತ್ತು ಪ್ರಪಂಚಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರನ್ನ ಕರೆಸಿ ಗೌರವ ನೀಡಲಾಯಿತು, ಸನ್ಮಾನಗಳನ್ನ ಮಾಡಲಾಯಿತು. ಮೊಬೈಲ್ ಅನ್ನುವಂತ ಒಂದು ಪ್ರಶಸ್ತಿಯನ್ನ ಕೊಡುವುದಕ್ಕೆ ಇವರು ಅರ್ಹರಾಗಿ ಮಾರ್ಪಟ್ಟರು. ಹೋಗಿ ಕಾಡಿ ಬೇಡಿ ಹೋಗಿ ಇಸ್ಕೊಳ್ಳಿಲ್ಲ. ಆ ಬಹುಮಾನ ಬರಬೇಕು ಎಂಬುದಾಗಿ ಅವರ ಜೀವನದಲ್ಲಿ ಅದಕ್ಕೋಸ್ಕರ ದುಡಿಲಿಲ್ಲ. ಯಾಕಂದ್ರೆ ಅವರ ಜೀವನದಲ್ಲಿ ನಾನು ಕರುಣೆಯ ಶಾಲಿಯಾಗಿರ್ಬೇಕು, ಕ್ರಿಸ್ತನ ಹಾಗೆ ಮತ್ತೊಬ್ಬರಿಗೆ ಸಹಾಯದ ಹಸ್ತಗಳನ್ನು ಚಾಚಬೇಕು ಅನ್ನುವಂಥದ್ದು ಮದರ್ ತೆರೇಸಾ ಅವರ ಜೀವನದ ಒಂದು ಶೈಲಿಯಾಗಿತ್ತು. ಪ್ರಿಯರೇ, ನಾವು ಒಂದು ಸುಂದರವಾದ ಸಂಗತಿಯನ್ನು ನೋಡಿಕೊಳ್ಳೋದಕ್ಕೆ ಸಾಧ್ಯ ಏನಂತಂದ್ರೆ, ಅವರ ಜೀವನವೇ ಕರುಣೆಯ ಶೈಲಿಯಾಗಿತ್ತು. ಅವರ ಜೀವನವೇ ಒಂದು ಸುಂದರವಾದ ಮತ್ತೊಬ್ಬರಿಗಾಗಿ ಬದುಕುವ ಜೀವನ ಅವರಿಗಾಗಿತ್ತು. ಸ್ವಾರ್ಥತೆ, ನನಗಾಗಿ ಅನ್ನುವ ಸ್ವಭಾವ ಅವರ ಜೀವನದಲ್ಲಿ ಬರಲಿಲ್ಲ.
ಅದು ಮಾತ್ರಲ್ಲದೆ ಇವರು ಹುಟ್ಟಿದ್ದು ಯಾವಾಗ ಎಂಬುದಾಗಿ ನೋಡುವಾಗ ಆಗಸ್ಟ್ 26, 1910ರಲ್ಲಿ ಸೋಕ್ಯದಲ್ಲಿರುವ ಈಗ ಉತ್ತರ ಮೆಡೋಸಿಯಾ ಅನ್ನುವಂತ ಒಂದು ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಇವರ ಬಹಳ ನಂಬಿಕೆ, ಚಿಕ್ಕ ವಯಸ್ಸಲ್ಲೇ ಬಹಳ ಒಂದು ಅದ್ಭುತವಾದಂತ ನಂಬಿಕೆ. ಒಂದು ಕ್ಯಾಥಲಿಕ್ ಕುಟುಂಬದಲ್ಲಿ ಬೆಳೀತಾರೆ. 12ನೇ ವಯಸ್ಸಿಗೆ ಅವರು ಧಾರ್ಮಿಕ ಸೇವೆ ಜೀವನಕ್ಕೆ ಕರೆಸಿಕೊಳ್ಳಬೇಕೆಂಬ ಭಾವಿಸ್ತಾರೆ. ನಾನು ಸೇವಕಳಾಗಬೇಕು ಅನ್ನುವ ಭಾವನೆಯನ್ನು ಕರೆಸಿಕೊಳ್ಳೋದಕ್ಕೆ ಅವರು ರೆಡಿ ಆಗ್ತಾರೆ. 18ನೇ ವಯಸ್ಸಿನಲ್ಲಿ ಅವರು ಐರ್ಲೆಂಡಿನ ಸಿಸ್ಟರ್ ಆಫ್ ಲೊಬೊರಟಿಯಲ್ಲಿ ಸೇರ್ತಾರೆ. ನಂತರ ಕಲ್ಕತ್ತಾದ ಬಾಲಕಿಯರ ಶಾಲೆ ಅಂದ್ರೆ ಗರ್ಲ್ಸ್ ಸ್ಕೂಲ್ ಅನ್ನ ಕಲಿಸಲು ಭಾರತಕ್ಕೆ ಅವರು ಬರ್ತಾರೆ. 1946ರಲ್ಲಿ ಡಾರ್ಜಿಲಿಂಗ್ ಅಲ್ಲಿ ಪ್ರಯಾಣ ಮಾಡುವಾಗ ಒಂದು ಕರೆ ಅವರಿಗೆ ಬರ್ತದೆ. ಏನಂತಂದ್ರೆ ಆ ಕರೆ ಏನಂತಂದ್ರೆ, ನೀನು ಏನ್ ಮಾಡಂದ್ರೆ ಕಾನ್ವೆಂಟ್ ಅನ್ನ ಬಿಟ್ಟು, ಅಂದ್ರೆ ನೀನು ಟೀಚ್ ಮಾಡೋದನ್ನ ಬಿಟ್ಟು ತೊರೆದು ಬಡವರಲ್ಲಿ ಬಡವರನ್ನ ನೋಡಿಕೊಳ್ಳಲು ತಮ್ಮ ಜೀವನವನ್ನೇ ಅವರು ಮುಡುಪಾಗಿಡ್ತಾರೆ ಎಂಬ ಒಂದು ದೈವ ಸಂದೇಶ ಅವರಿಗೆ ಆ ಒಂದು ಪ್ರಾಂತ್ಯದಲ್ಲಿ ಬರುವಾಗ ಅವರು ಅದನ್ನ ಆಳವಾಗಿ ಇಟ್ಕೊಳ್ತಾರೆ. ಅದು ಮಾತ್ರವಲ್ಲದೆ ಒಂದು ಸಣ್ಣದಾಗಿ 1950ರಲ್ಲಿ ಮಿಷನರಿ ಆಫ್ ಚಾರಿಟಿ ಅನ್ನುವಂತ ಒಂದು ಸಂಸ್ಥೆಯನ್ನ ಅವರು ತೆಗಿತಾರೆ. ಒಂದು ಚಾರಿಟಿಯನ್ನ ತೆಗಿತಾರೆ, ಪ್ರಾರಂಭ ಮಾಡ್ತಾರೆ. ಸಣ್ಣ ಆಶ್ರಯ ಎಂದು ಪ್ರಾರಂಭಿಸಿ ಅವರು ವಿಶ್ವಾದ್ಯಂತ ಹೆಚ್ಚಾಗಿ ಬೆಳೀತಾರೆ. ನೋಡ್ರಿ, ಒಂದು ಸಣ್ಣ ಕೆಲಸ ಅವರಿಗೆ ಕೊಟ್ಟು ಸಣ್ಣದಾಗಿ ಉಪಯೋಗ ಮಾಡ್ತಾರೆ, ಅವರ ಜೀವನದಲ್ಲಿ ಅದು ವಿಶ್ವಾದ್ಯಂತ ಬೆಳೀತದೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಮಾಡುವ ಸೇವೆಯನ್ನ ಸಣ್ಣದು ಅಂತ ಹೇಳಿ ನಾವು ಬೇಸರಗೊಳ್ಳಬಾರದು. ಬರೇ ದೊಡ್ಡದೇ ಬೇಕು ಅನ್ನುವಂತ ನಿರೀಕ್ಷೆ ನಮಗಿರಬಾರ್ದು. ನೋಡ್ರಿ, ಚಾರಿಟಿ ಆಫ್ ಮಿಷನರಿ ಅನ್ನುವಂತ ಒಂದು ಸಣ್ಣ ಒಂದು ಸಂಸ್ಥೆಯನ್ನ ಅವರು ಪ್ರಾರಂಭ ಮಾಡ್ತಾರೆ. ಆ ಕೆಲವೇ ದಿನಗಳಲ್ಲಿ ಅವರು ವಿಶ್ವಾದ್ಯಂತ ಬೆಳೀತಾರೆ ಮತ್ತು ಅನೇಕ ಅವರ ಜೀವನ ಏನಾಗಿತ್ತಂದ್ರೆ, ನಿರ್ಗತಿಕರು, ಅನಾಥರು, ಏಡ್ಸ್ ರೋಗಿಗಳು, ಕುಷ್ಠರೋಗಿಗಳು, ಸಾಯುತ್ತಿರುವವರ ಮೇಲೆ ಕೇಂದ್ರೀಕೃತರಾಗಿದ್ರು. ಅವರ ಟೀಕೆ ಹೋರಾಟಗಳ ಮಧ್ಯದಲ್ಲಿ ಆಧ್ಯಾತ್ಮಿಕ ಸಹಿಷ್ಣುತೆಯನ್ನು ಬಿಡ್ಲಿಲ್ಲ. ಅವರ ಜೀವನದಲ್ಲಿ ಆಳವಾಗಿ ನಿರಂತರವಾಗಿ ದೇವರ ವಿಷಯದಲ್ಲಿ ಪ್ರಯತ್ನ ಪಡ್ತಾ ಇದ್ರು. ಇದನ್ನ ನೋಡಿ ಮೊಬೆಲ್ ಪ್ರಶಸ್ತಿ ಕೊಡಲಾಯಿತು. ಮೊಬೆಲ್ ಪ್ರಶಸ್ತಿ ಅನ್ನುವಂಥದ್ದು ಒಂದು ದೊಡ್ಡ ಮೊತ್ತದ ಹಣವೆಲ್ಲ ಅವ್ರು ಏನ್ ಮಾಡಿದ್ರು ಎಂಬುದಾಗಿ ನೋಡುವಾಗ ಬಡವರಿಗೆ ಅದನ್ನ ಕೊಟ್ಟರು. ಬಡವರಿಗೆ ಅದನ್ನ ಕೊಡುವುದರಲ್ಲಿ ಅವರು ಇದು ಮಾಡಿದ್ರು. ಅವ್ರ ಜೀವನದಲ್ಲಿ ಒಂದು ಕಾರ್ಯ ಏನಂತಂದ್ರೆ, ಯಾರು ನಿರ್ಗತಿಕರಾಗಿರ್ತಾರೋ, ಯಾರು ಕಷ್ಟದಲ್ಲಿರ್ತಾರೋ, ಯಾರಿಗೆ ನೀಡಿದೆಯೋ, ಯಾರಿಗೆ ಅವಶ್ಯ ಇದೆಯೋ ಅದನ್ನ ಅವರು ಸರಿಪಡಿಸುವುದಕ್ಕೆ, ಅದನ್ನ ಅವರು ಹಿಡ್ಕೊಳ್ಳುವುದಕ್ಕೆ ಅಲ್ಲಿ ತಮ್ಮ ಯೋಜನೆಯನ್ನ ಹಾಕಿಕೊಂಡ್ರು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಲೋಕದಲ್ಲಿ ಕೈ ಬಿಡಲ್ಪಟ್ಟಂತ ಒಂದು ಇರುವೆ ಕಚ್ಚುತ್ತಿರುವಂತ ಒಬ್ಬ ಪಾದಚಾರಿ, ಒಬ್ಬ ರೋಡಲ್ಲಿ ಒಬ್ಬ ಹೆಣ್ಣು ಮಗಳು ಮಲಗಿದ್ದಾಳೆ, ಅವಳಿಗೆ ಇರುವೆ ಕಚ್ತಾ ಇದ್ದಾವೆ. ಅದು ನೋಡಿದಂತ ಇವರು ಅವಳನ್ನು ಎತ್ತಿಕೊಂಡು ಹೋಗಿ ಅವಳಿಗೆ ಒಂದು ಸೌಮ್ಯ ಸ್ವಭಾವದಿಂದ, ಕರುಣೆಯ ಸ್ವಭಾವದಿಂದ ಅವಳನ್ನ ಮುಟ್ಟಿ ಅವಳಿಗೆ ಶ್ರೇಷ್ಠವಾದಂತ ಒಂದು ಉಡುಗೊರೆಯ ಮೂಲಕ ಅವಳನ್ನು ಸಂತೈಸಿ ಅವಳಿಗೆ ಸಹಾಯ ಮಾಡುತ್ತಾ ಇರುವಂತದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಮದರ್ ತೆರೇಸಾ ಅವರ ಜೀವನ ಬದಲಾಗುವುದಕ್ಕೆ ಒಂದೇ ಒಂದು ವಚನ ಕಾರಣ. ಅದು ಯಾವ ವಚನ ಎಂಬುದಾಗಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಚನ ಏನಂತಂದ್ರೆ, ಇಲ್ಲಿ ಬಹಳ ಸುಂದರವಾಗಿ ಹೇಳುತ್ತೆ, ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನಿಗೆ ಏನೇನು ಮಾಡಿದರೂ ಅದು ನನಗೇ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ ಅನ್ನುವನು. ಪ್ರಿಯರಿಗೆ, ಇದೇ ವಚನದ ಮೂಲಕ ಅವರ ಜೀವಿತವೆಲ್ಲ ಚೇಂಜ್ ಮಾಡಿಕೊಂಡ್ರು. ಇವತ್ತು ಎಷ್ಟು ವಾಕ್ಯಗಳು ಬರುತ್ತೆ, ಚೇಂಜ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಕಲ್ಮಶವಾದಂತ ಯೋಜನೆಗಳು, ಕಲ್ಮಶವಾದಂತ ಚಿಂತನೆಗಳು, ಕಲ್ಮಶವಾದಂತ ದೂರುಗಳು, ಕಲ್ಮಶವಾದಂತ ಒಂದು ಚಿಂತನೆ ನಮ್ಮ ಜೀವನದಲ್ಲಿ ಇದ್ದು ಇವತ್ತು ನಮ್ಮನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಸಹ, ನಾನು ಸಹ ಬರೇ ಕಲ್ಮಶವಾದಂತ ಎಷ್ಟೊಂದು ವಾಕ್ಯಗಳು ನಮ್ಮ ಜೀವನದಲ್ಲಿ ಮಾತಾಡ್ತಾ ಇದೆ. ಆದ್ರೆ ಅದಕ್ಕೆ ಬೆಲೆ ಇಲ್ಲದ ಹಾಗೆ ಮಾಡಿ ಮತ್ತೆ ಬೇರೆ ಬೇರೆ ಕಾರ್ಯಗಳನ್ನು ನಾವು ತೊಡಗ್ತಾ ಇದ್ದೀವಿ. ಆದ್ರೆ ಮದರ್ ತೆರೇಸಾ ಜೀವನ ಆಗಿರ್ಲಿಲ್ರಿ. ಅವ್ರೇನಂತಂದ್ರೆ ಈ ವಚನವನ್ನ ಆಳವಾಗಿ ನಂಬಿದ್ರು. ಇದೇ ವಚನದ ಮೂಲಕ ಕೇನಿಚ್ ಅನ್ನುವಂತ ಒಂದು ಸಂಸ್ಥೆಯು ಸಹ
ಪ್ರಾರಂಭವಾಯಿತು. ಇಡೀ ಭಾರತ ದೇಶಾದ್ಯಂತ ಎಷ್ಟೋ ಸಾವಿರ ಮಕ್ಕಳಿಗೆ ಒಂದು ಸುಂದರವಾದಂಥ ಒಂದು ಶಿಕ್ಷಣವಂತ ಕೊಟ್ಟದ್ದು ಯಾವುದೆಂಬುದಾಗಿ ನೋಡುವಾಗ, ಜರ್ಮನ್ ದೇಶದಲ್ಲಿ FM ರೇಡಿಯೋದಲ್ಲಿ ಕುಳಿತು ಕೇಳ್ತಾ ಇರುವಂತ ಸಮಯದಲ್ಲಿ ಒಬ್ಬ ದೇವಭಕ್ತರಿಗೆ ಈ ವಚನ ಮಾತಾಡ್ತಂತೆ. ಕೇವಲ ಅಲ್ಪನಾದವನಿಗೆ ನೀನು ಏನೇನ್ ಮಾಡ್ತೀಯೋ ಅದು ನನಗೇ ಮಾಡಿದಂಗಾಯ್ತು. ಕೆಲವು ಜನರು ಈ ದಿನದಲ್ಲಿ ಎಷ್ಟೋ ಜನ ಕಾಯ್ತಾ ಇದ್ದಾರೆ, ನಾನು ಯೇಸುವಿನ ಸೇವೆಯನ್ನು ಮಾಡ್ಬೇಕು ಅನ್ನುವಂಥದ್ದನ್ನು. ಈ ವಚನದ ಮೂಲಕ ಅನೇಕ ಭಾರತ ದೇಶದಂತ CSI CNI ಈ ಪ್ರಾಂತ್ಯಗಳಲ್ಲಿ KNH ಕಿಂಡರ್ನಾಟ್ ಕಿಲ್ಫೆ ಅನ್ನುವಂತ ಒಂದು ಕಾರ್ಯದ ಮೂಲಕ ಇಡೀ ಎಷ್ಟೋ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡೋದಕ್ಕೆ ಮುಂದಾಯಿತು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಇದೇ ವಚನವು ಸಹ ಮದರ್ ತೆರೇಸಾ ಅವರ ಜೀವನದಲ್ಲಿ ಬಹಳ ಅತ್ಯುನ್ನತವಾಗಿ ಮಾತಾಡಿದ ವಚನ ಈ ವಚನವಾಗಿದೆ. ಏನೆಂಬುದಾಗಿ ನೋಡುವಾಗ, ನೀನು ಕೇವಲ ಅಲ್ಪನಾದವನಿಗೆ ಏನೇನು ಮಾಡ್ತೀಯೋ ಅದು ನನಗೇ ಮಾಡಿದಾಗಾಯ್ತು. ಪ್ರಿಯರೇ, ನಮ್ಮ ಜೀವನದಲ್ಲಿ ಯೇಸುವಿಗೆ ಹೇಗೆ ಯೇಸು ಕ್ರಿಸ್ತ ನಮಗೆ ಸಹಾಯ ಮಾಡುತ್ತಾನೋ, ನಾವು ಮತ್ತೊಬ್ಬರನ್ನ ನೋಡುವುದರ ಮೂಲಕ ಯೇಸುವನ್ನ ಕಂಡುಕೊಳ್ಳಬಹುದು ಎಂಬುದಾಗಿ ಮದರ್ ತೆರೇಸಾ ಅವರ ಜೀವನ ಅದು ಅಮೂಲ್ಯವಾದಂಥ ಜೀವನ ಆಗಿತ್ತು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಹಸಿದವರಿಗೆ ಆಹಾರ ನೀಡುವುದು, ಬೆತ್ತಲೆಯಾಗಿರುವವರಿಗೆ ಬಟ್ಟೆ ಹಾಕುವುದು, ರೋಗಿಗಳ ಕಣ್ಣೀರನ್ನ ಒರೆಸುವುದು, ದೇವರ ಚಿತ್ತ ಮತ್ತು ಧರ್ಮೋಪದೇಶದ ಮೂಲಕ ಅಲ್ಲ, ಆದರೆ ಕ್ರಿಯೆ ಪ್ರೀತಿ ಇರುವ ತನಕ ಪೂರೈಸ್ತಾರೆ. ಅವರ ಜೀವನ ನಮಗೆ ಏನ್ ಕಲಿಸ್ತದೆ ಎಂಬುದಾಗಿ ನೋಡುವಾಗ, ಶ್ರೇಷ್ಠತೆ, ಖಾತೆ ಮತ್ತು ಸಂಪತ್ತಿನಲ್ಲಿ ಕಂಡು ಬರುವುದಿಲ್ಲ, ಆದರೆ ನಿಸ್ವಾರ್ಥ ಸೇವೆಯು ಕಂಡು ಬರುತ್ತೆ. ಅವರು ಡೆವಲಪ್ಮೆಂಟ್ ಆಗುವುದಕ್ಕೆ ಪ್ರಯಾಸ ಪಡಲಿಲ್ಲ, ನಿಸ್ವಾರ್ಥವಾಗಿ ಅವರು ಸೇವೆಯನ್ನ ಮಾಡಿದರು. ಯಾವ ರೀತಿ ಅಂತಂದ್ರೆ, ನನಗೇನು ಬೇಡ, ನನ್ನದೆಲ್ಲ ಈ ಬಡವರಿಗೆ ನಾನು ಹಾಕ್ತೇನೆ ಅನ್ನುವಂಥ ಜೀವನ ಮದರ್ ತೆರೇಸಾ ಅವರ ಜೀವನ ಆಗಿತ್ತು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಅದು ಮಾತ್ರವಲ್ಲದೆ, ಬಿಡುವಿನ ಸಮಯದಲ್ಲಿ ಯೇಸುವಿನಂತೆ ಯಾರನ್ನಾದರೂ ಪ್ರೀತಿಸಲು ನಮ್ಮ ಜೀವನವನ್ನು ಅರ್ಪಿಸುತ್ತೀಯೋ, ಯಾಕಂದ್ರೆ ತ್ಯಾಗದಿಂದ ಪ್ರೀತಿಸುವ ಮೂಲಕ ನಾವು ಕತ್ತಲೆಯ ಜಗತ್ತಿನಲ್ಲಿ ನಕ್ಷತ್ರಗಳಂತೆ ಹೊಳೆಯುವುದಾಗಿ ತೋರ್ತದೆ ಎಂಬುದಾಗಿ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ತೆಗೆದು ನೋಡುವಾಗ ಇಲ್ಲಿ ಬಹಳ ಸುಂದರವಾದಂಥ ಒಂದು ಸಂಗತಿ ಏನಂದ್ರೆ, ಕತ್ತಲೆಯಲ್ಲಿರುವಂತ ಜನರಿಗೆ ನಾವು ಒಳ್ಳೆ ನಕ್ಷತ್ರಗಳಾಗಿರ್ಬೇಕು. ಕತ್ತಲೆಯಲ್ಲಿ ಇರುವಂತ ಜನರಿಗೆ ನಾವು ಒಳ್ಳೆ ನಕ್ಷೆಗಳಾಗಿರ್ಬೇಕೆಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿ ಬಹಳ ಅವರ ಜೀವನದಿಂದ ನಾವು ಅರ್ಥ ಮಾಡಿಕೊಳ್ಳುವಂತ 3 ವಿಷಯಗಳು ಬಹಳ ಪ್ರಾಮುಖ್ಯವಾಗಿ ಇಲ್ಲಿ ಕೊಡಲ್ಪಟ್ಟಿದೆ. ಸಣ್ಣ ರೀತಿಯಲ್ಲಿ ಸೇವೆಯನ್ನ ಮಾಡಿ. ಮದರ್ ತೆರೇಸಾ ಅವರ ಜೀವನ ಇದಾಗಿತ್ತು. ಒಂದು ಸಾರೆ ಒಬ್ಬರ ಹತ್ರ ಹೋಗಿ ಒಂದು ಡೊನೇಷನ್ ಅನ್ನ ಕೇಳಲಿಕ್ಕೆ ಹೋದ್ರಂತೆ. ಅಂದ್ರೆ, ನಮ್ಮ ಬಡವರಿದ್ದಾರೆ, ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಕೇಳಿದ್ರಂತೆ ಒಬ್ಬ ಶ್ರೀಮಂತ ವ್ಯಕ್ತಿಗೆ. ಮದರ್ ತೆರೇಸಾ ಅವರು ಹೋಗಿ ಕೇಳಿದ್ರಂತೆ. ಆ ಮದರ್ ತೆರೇಸಾ ಕೇಳೋಂತ ಸಮಯದಲ್ಲಿ ಅವ್ರು ಹೆಂಗ್ ಬೇಕಂಗ್ ಬೈದು ಅವರ ಕೈ ಥೂ ಅಂತ ಎಂಬುದಾಗಿ ಹುಗುಳಿದ್ರಂತೆ. ಆ ಹುಗುಳಿದಾಗ ಆ ಉಗುಳನ್ನ ಕೈಯಲ್ಲಿ ಇಟ್ಕೊಂಡು ಅವ್ರು ಏನ್ ಹೇಳಿದ್ರು ಅಂದ್ರೆ, ಸರ್ ಇಷ್ಟೇ ಸಾಕು, ಈ ಉಗುಳೇ ಸಾಕು ನನಗೆ ಎಂಬುದಾಗಿ ಹೇಳಿದ್ರು. ಆವಾಗ ಆ ಮನುಷ್ಯ, ನಾನು ಉಗುಳಿದ್ರು ಸಹ ಈ ಅಮ್ಮ ಈ ಉಗುಳೇ ನನಗೆ ಸಾಕು, ಇದೇ ನಮಗೆ ಸಹಾಯ ಎಂಬುದಾಗಿ ಹೇಳ್ತಾಳಂತ ಹೇಳಿ ಅವಳಿಗೆ ಅನೇಕ ಒಂದು ಸಹಾಯದ ಹಸ್ತಗಳನ್ನು ಚಾಚುವುದಕ್ಕೆ ಅವ್ರ ಮುಂದೆ ಬಂದ್ರಂತೆ. ನೋಡ್ರಿ, ಈ ಒಂದು ಸೇವೆ, ಸಣ್ಣ ರೀತಿಯಲ್ಲಿ ಸೇವೆ ನಾವು ಪ್ರಾರಂಭ ಮಾಡಿದಾಗ್ಲೂ ಅದನ್ನ ದೇವರು ಬೆಳೆಸ್ಬೇಕು. ನಮ್ಮ ಒಂದು ತ್ಯಾಗಮಯ ಜೀವನ ಅದಕ್ಕೆ ಅರ್ಪಿತವಾಗಿರ್ಬೇಕು. ಬರೇ ಕೋಪಾವೇಶವೆಲ್ಲ ತುಂಬಿಕೊಂಡಿರಬಾರ್ದು. ದೇವರೇ, ನೀನ್ ಕೊಟ್ಟಿದ್ದಿ, ನೀ ನಡೆಸು ಅನ್ನುವ ಸ್ವಭಾವ ನಮ್ಗಿರ್ಬೇಕು. ನೋಡ್ರಿ, ಪ್ರತಿಯೊಂದು ದಯ ಕಾರ್ಯವು ಮುಖ್ಯವಾಗಿದೆ. ನಿಮ್ಮ ಸುತ್ತಲೂ ಇರುವವರೊಂದಿಗೆ ಪ್ರಾರಂಭಿಸಿ, ನಿಮ್ಮ ಮನೆ, ನಿಮ್ಮ ಬೀದಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ನಾವು ಸಣ್ಣದಾಗಿ ಸಹಾಯಗಳ ಮೂಲಕ ನಾವು ದೇವರನ್ನ ನೋಡುವರಾಗಿರ್ಬೇಕು. ಮತ್ತೆ 2ನೇದಾಗಿ, ಇತರರಲ್ಲಿ ಯೇಸುವನ್ನ ನಾವು ಕಾಣುವರಾಗಿರ್ಬೇಕು. ನಮ್ಮ ಜೀವನದಲ್ಲಿ ನಾವೇನ್ ಮಾಡಿದ್ರು ಸಹ ಅದು ಮತ್ತೊಬ್ಬರಿಗೆ ಅದು ಏನಾಗಿರ್ಬೇಕೆಂಬುದಾಗಿ ನೋಡುವ, ಕ್ರಿಸ್ತನನ್ನ ನಾನು ನೋಡ್ತಾ ಇದ್ದೇನೆ ಅನ್ನುವ ಭಾವನೆ ನಮ್ಗಿರ್ಬೇಕು. ಇವತ್ತು ಬಹಳ ಜನ ನಾನು ಕೊಟ್ರೆ ನನಗೆ ಏನ್ ಬರ್ತದೆ ಅನ್ನುವ ಚಾಲೆಂಜ್ ಅಲ್ಲೇ ಇದ್ದಾರೆ. ಇವತ್ತು ಲೋಕದಲ್ಲಿ ಎಲ್ಲ ಅದೇ, ನನಗೆ ಇದನ್ನ ಕೊಡ್ತೇನೆ, ನನಗೇನು ಬರ್ತದೆ, ನಾನು ಇದನ್ನ ಮಾಡ್ತೇನೆ, ನನಗಿದು ಏನ್ ಬರ್ತದೆ. ಅನೇಕ ಸಮಯದಲ್ಲಿ ನಮ್ಮ ಸೇವೆಯಲ್ಲಿ ಸಹ ನಾನು ಇಷ್ಟೆಲ್ಲ ಮಾಡ್ತೇನೆ, ಇಷ್ಟೆಲ್ಲ ಕೊಡ್ತಾರೆ ಅನ್ನುವಂತ ಒಂದು ಕೆಟ್ಟ ಸೈತಾನನ ಯೋಜನೆಗಳು ಸಹ ನಮಗೆ ತಿರುಗಿ ಬಂದ್ಬಿಡ್ತದೆ. ಬೇರೆ ಇದನ್ನ ಯಾವತ್ತೂ ನಮ್ಮ ಜೀವನದಲ್ಲಿ ಇರಬಾರದು. ಇತರರಲ್ಲಿ ಯೇಸುವನ್ನ ನಾವು ನೋಡ್ಬೇಕು.
ಕೇವಲ ಅಲ್ಪರಾದವರಿಗೆ ನಾವೇನೇನು ಮಾಡ್ತೇವೋ ಅದು ಯೇಸು ಸ್ವಾಮಿಗೆ ಮಾಡಿದಾಗ ಆಯ್ತು ಅಂತ ಬೈಬಲ್ ಹೇಳುವಾಗ ನಾವು ಎಲ್ಲರಲ್ಲಿ ಕ್ರಿಸ್ತನನ್ನು ಕಾಣಬೇಕು. ಬಡವರಲ್ಲಿ, ದಿಕ್ಕಿಲ್ಲದವರು, ನಿರ್ಗತಿಕರು, ವಿಧೇವಿಯರು, ಇವರೆಲ್ಲಾ ವಿಚಾರಗಳಲ್ಲಿ ನಾವು ಯೇಸುವನ್ನ ನೋಡುವ ಪ್ರೀತಿಯನ್ನ ಬೆಳೆಸಿಕೊಳ್ಬೇಕು. ಎಲ್ಲರನ್ನ, ವಿಶೇಷವಾಗಿ ನಿರ್ಗತಿಕರನ್ನ ನೀವು ಕ್ರಿಸ್ತನನ್ನೇ ಸೇವಿಸುತ್ತಿರುವೆಂದು ನೋಡಿಕೊಳ್ಳ್ರಿ. ಅಂದ್ರೆ ನಾವೇನೇ ಮಾಡಿದ್ರು ಇದು ಕ್ರಿಸ್ತನಿಗಾಗೇ ನಾನು ಮಾಡ್ತಾ ಇದ್ದೀನಿ ಅನ್ನುವಂತ ಮನೋಭಾವ ನಿಮಗಿರ್ಲಿ ಅನ್ನುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಮತ್ತೆ ವಿಶೇಷವಾಗಿ ಮೂರನೇದಾಗಿ ನಂಬಿಕೆಯಲ್ಲಿ ಪರಿಶ್ರಮ. ನಂಬಿಕೆಯಲ್ಲಿ ನಾವೇನಾಗಿರ್ಬೇಕೆಂಬುದಾಗಿ ನೋಡುವಾಗ ದೃಢವಾಗಿರ್ಬೇಕು. ನಮ್ಮ ಸೇವೆಯ ಅನುಸಾರಗಳು ಪ್ರಸಾರಣೆಗೊಳ್ಬೇಕಾದ್ರೆ ನಮ್ಮ ನಂಬಿಕೆ ಅಪಾರವಾಗಿರ್ಬೇಕು. ಈ ನಂಬಿಕೆಯನ್ನು ಕೆಡಿಸುವುದಕ್ಕೆ ಸೈತಾನನು ಅನೇಕ ಯೋಜನೆಗಳನ್ನು ತೆಗೆದುಕೊಂಡು ಬರ್ತಾನೆ. ಆದ್ರೆ ಆತನನ್ನ ನಾವು ಸ್ವೀಕರಿಸದೆ, ಆತನಿಗೆ ನಾವು ಘನಮಾನಗಳನ್ನ ಸಲ್ಲಿಸದೆ, ನಮ್ಮ ಜೀವನದಲ್ಲಿ ಕ್ರಿಸ್ತನಿಗೆ ಮಾತ್ರ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಅವಕಾಶ ಕೊಡಬಾರ್ದು. ನಂಬಿಕೆ ಎಲ್ಲಿ ಇರ್ತದೋ, ನಂಬಿಕೆಯ ಜೀವನ ಯಾರೊಂದಿಗೆ ಇರ್ತದೋ ಅದು ದೇವರೊಂದಿಗೂ ಮತ್ತು ದೇವರೊಂದಿಗೆ ಹೇಗೆ ನಮ್ಮ ನಂಬಿಕೆಯನ್ನು ನಾವು ಪ್ರಸಾರಗೊಳಿಸ್ತೇವೋ ಅದು ಬಹಳ ಪ್ರಾಮುಖ್ಯವಾಗಿ ಇರ್ತದೆ. ಯಾಕಂದ್ರೆ ಆವಾಗಲೇ ಒಬ್ಬ ಮದರ್ ತೆರೇಸಾ ಅವರ ಹಾಗೆ ನಿಸ್ವಾರ್ಥ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯ. ಅವರಿಗೆ ಬಂದಂತಹ ಮೊಬೈಲ್ ಪ್ರಶಸ್ತಿ ಹಣವನ್ನ ಅವ್ರು ಇಟ್ಟುಕೊಂಡು ಬೇಕಾದ್ದು ಮಾಡ್ಬೋದಿತ್ತು. ಆದ್ರೆ ಅವರ ಜೀವನದಲ್ಲಿ ಆ ಹಣವೆಲ್ಲ ಬಡವರಿಗೆ ಉಪಯೋಗ ಮಾಡಿದರು, ನಿರ್ಗತಿಕರಿಗೆ ಉಪಯೋಗ ಮಾಡಿದರು, ಕೆಟ್ಟು ಹೋದವರಿಗೆ ಅದನ್ನು ಉಪಯೋಗ ಮಾಡಿದರು, ಸರಿ ಇಲ್ಲದವರಿಗೆ ಉಪಯೋಗ ಮಾಡಿದರು. ಅವರನ್ನ ಇನ್ನೊಂದೇನಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಬಹಳ ಚಂದವಾಗಿ ಹೇಳ್ತಾರೆ ಎನ್ನುವುದಾಗಿ ನೋಡುವಾಗ, ರೋಗಿಗಳನ್ನ ಕಂಡ್ರೆ ಸಾಕು ಅವ್ರು ಔಚಿಕೊಳ್ಳೋರಂತ, ಅವ್ರನ್ನ ಔಚಿಕೊಳ್ಳೋರಂತ. ಹೇಗೆ ಒಂದು ಗಂಡ ಹೆಂಡತಿಯರ ಪ್ರೀತಿ ಇರ್ತದೋ ಆ ರೀತಿ ರೋಗಿಗಳನ್ನ ನೋಡಿದ ತಕ್ಷಣ ಅವರನ್ನ ಔಚ್ಕೊಂಡ್ ಬಿಡೋರಂತ, ಅವ್ರನ್ನ ಎತ್ಕೊಂಡ್ ಬಿಡೋರಂತ, ಅವ್ರನ್ನ ಗಟ್ಟಿ ಹಿಡ್ಕೊಂಡ್ ಬಿಡೋರಂತ. ಇವತ್ತು ನಾವು ಸಹ ಯಾವ್ದಾದ್ರು ಒಬ್ಬ ರೋಗಿ, ಕುಷ್ಠರೋಗಿಯನ್ನು ನೋಡಿದ ತಕ್ಷಣನೇ ನಾವೇನ್ ಮಾಡ್ತೇವೆ ಅಂದ್ರೆ ಅಯ್ಯೋ ನನಗೆ ಬಂದ್ಬಿಡ್ತದೆ, ಅಥವಾ ಒಂದು HIV ರೋಗಿಯನ್ನ ನಾವು ಮುಟ್ಟಿದ್ರೆ ಅಯ್ಯೋ ನನಗ್ ಬಂದ್ಬಿಡ್ತದೆ ಎಂಬುದಾಗಿ ನಾನು ನೆನೆಸ್ತೇವೆ. ಆದ್ರೆ ಮದರ್ ತೆರೇಸಾ ಅವರು ಅದನ್ನ ನೆನಪಲ್ಲೇ ಇಟ್ಕೊಳ್ಳಿಲ್ಲ. ಇವತ್ತು ದೇವರ ವಾಕ್ಯ ಬಹಳ ಚಂದವಾಗಿ ಹೇಳ್ತದೆ, ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿರುವಂತೆ. ನಮ್ಮ ತಲೆ ಕೂದಲುಗಳು ಸಹ ಎಣಿಕೆ ಆದ ಮೇಲೆ ನಾವ್ಯಾಕೆ ಚಿಂತೆ ಮಾಡ್ಬೇಕು? ಮತ್ತೊಬ್ಬರ ರೋಗಿಗಳನ್ನ ಮುಟ್ಟೋದಕ್ಕೆ, ಮತ್ತೊಬ್ಬರನ್ನ ಕನಿಕರಿಸೋದಕ್ಕೆ, ಮತ್ತೊಬ್ಬರನ್ನ ನೋಡೋದಕ್ಕೆ ನಾವು ಯಾಕೆ ಚಿಂತೆ ಮಾಡ್ಬೇಕು? ನಮ್ಮ ತಲೆ ಕೂದಲೇ ಎಣಿಕೆ ಆಗಿದ್ದಾಗ ದೇವರ ಆ ಕಾಯಿಲೆ ಒಂದ್ ವೇಳೆ ನಮಗೆ ಬರದಿದ್ರೆ ಬರ್ಲಿ ಅನ್ನುವಂತ ಒಂದು ಯೋಜನೆಯನ್ನು ಎಸ್ ಸ್ವಾಮಿ ಮದರ್ ತೆರೇಸಾ ಅವರ ಜೀವನದಲ್ಲಿ ಅವರು ಅಂದ್ಕೊಂಡಿದ್ರು. ಹೌಚ್ಕೊಳ್ಳೋದು, ಅವರನ್ನ ಸಂತೈಸೋದು, ಅವರ ಗಾಯಗಳನ್ನ ಮುಟ್ಟುವುದು, ಅವರನ್ನ ಬರೀ ಕೈಯಿಂದ ತೊಳೆಯೋದು, ಅವರಿಗೆ ಏನ್ ಬೇಕೋ ಅದನ್ನೆಲ್ಲ ಅವರು ಮಾಡ್ತಾ ಇದ್ರು. ಅದಕ್ಕೋಸ್ಕರನೇ ವರ್ಲ್ಡ್ ಅಲ್ಲಿ, ಭಾರತ ದೇಶಾದ್ಯಂತ ಮತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಬಹುಮಾನಗಳನ್ನು ಕಂಡಿಡಿದು ಫಂಡ್ ಔಟ್ ಮಾಡಿ ಬಂದು ಬಹುಮಾನಗಳನ್ನ ಕೊಟ್ಟು ಹೋದ್ರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿ ಉಳ್ಳವರೇ, ನಾವು ಮೊದಲಾಗಿ ಮದರ್ ತೆರೇಸಾ ಅವರ ಹಾಗೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋಣ, ಅವರ ಹಾಗೆ ಸೇವೆಯ ಮನೋಭಾವವನ್ನು ಹೊಂದಿಕೊಳ್ಳೋಣ. ಮತ್ತೆ ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಸಾಯುವ ದಿನಗಳವರೆಗೂ ಕೋಪಪಟ್ಟರು ಪಾಪ ಮಾಡದೆ ತಿರುಗಿ ಕ್ಷಮಾಪಣೆಯನ್ನು ಕೇಳಿ ಆ ಕೋಪದ ಸ್ವಭಾವವನ್ನ, ಕೋಪದ ಆತ್ಮವನ್ನ ಕಿತ್ತು ಬಿಸಾಡೋಣ. ಇವನು ನಮ್ಮ ಜೀವನದಲ್ಲಿ ಇರುವಾಗ ನಾವು ಸುಂದರವಾದಂತ ಸೇವೆಯನ್ನು ಮಾಡೋದಕ್ಕೆ ಆಗುತ್ತೆ. ಅದೇ ರೀತಿ ಇಲ್ಲಿ ಬಂದಿರುವಂತ ನಮ್ಮೆಲ್ಲರಿಗೂ ಸಹ ದೇವರ ಅದೇ ಒಂದು ಜ್ಞಾನವನ್ನು ಕೊಡ್ಲಿಕ್ಕಾಗುವಂತೆ ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಉಳ್ಳ ದೇವರೇ, ಈ ದಿನದಲ್ಲಿ ಕರ್ತನೆ ನಮಗೆ ಕೋಪದ ಬಗ್ಗೆ ನೀನು ಹೇಳಿದ್ದಿ, ಆ ಕೋಪವನ್ನು ಬಿಡುವಂತೆ ನಮಗೆ ಸಹಾಯ ಮಾಡು. ಸಾಧಿಸಿಕೊಂಡು ಹೋಗುವುದಕ್ಕಿಂತ ಪೂರ್ವದಲ್ಲೇ ಅದನ್ನು ಮರೆತು ಬಿಟ್ಟು ಕ್ಷಮಾಪಣೆ ಕೇಳಿ ಅದನ್ನು ಬಿಟ್ಟವರಾಗಿ ಜೀವಿಸುವಂತೆ ಸಹಾಯ ಮಾಡಿ. ದೇವರೇ, ಮದರ್ ತೆರೇಸಾ ಅವರ ಹಾಗೆ ಹಪ್ಪಿಕೊಂಡು ಸೇವೆ ಮಾಡುವ ಭಾಗ್ಯವನ್ನು ಕೊಡು. ಯಾರನ್ನೂ ಅಸಡ್ಡೆ ಮಾಡದೆ, ರೋಗಿ ಅನ್ನುವಂತ ಇವನು ಕೆಟ್ಟವನು ಅನ್ನುವ ಮನೋಭಾವ ನಮಗೆ ಬರದ ಹಾಗೆ ಎಲ್ಲರನ್ನ ತಬ್ಬಿಕೊಂಡು, ವಿಶೇಷವಾಗಿ ರೋಗಿಗಳನ್ನು ತಬ್ಬಿಕೊಂಡು ಅವರಿಗೆ ಉಪಚರಿಸುವಂತೆ ಸಹಾಯ ಮಾಡು. ದೇವರೇ, ಮದರ್ ತೆರೇಸಾ ಅವರು ಚಿಕ್ಕದಾಗಿ ಪ್ರಾರಂಭಿಸಿದ್ರು, ನೀನು ಅತ್ಯುನ್ನತವಾಗಿ ಅದನ್ನು ಬೆಳೆಸಿದಿ ಸ್ವಾಮಿ. ನಮ್ಮ ಜೀವನದಲ್ಲಿ ಸಹ ಕರ್ತನೆ, ಚಿಕ್ಕದು ಎಂಬುದಾಗಿ ನಾವು ನೆನೆಸಿಕೊಳ್ಳದೆ ಅದು ಎಲ್ಲವೂ ನನಗೆ ದೊಡ್ಡದು ಎಂಬುದಾಗಿ ನೆನೆಸಿಕೊಂಡು ಸೇವೆ ಮಾಡುವ ಸಹಾಯ ಮಾಡು.
ಇಡೀ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನ, ವಿಶೇಷವಾಗಿ ಈ ಸೇವೆಯನ್ನ ಮಾಡುವುದಕ್ಕೆ ಸಿದ್ಧವಾಗಿರುವ ಈ ಕಲ್ವಾರಿ ಚಾಪಲ್ ಸಂಸ್ಥೆ ಎಲ್ಲಾ ಮುಖ್ಯಸ್ಥರನ್ನ ಮತ್ತು ವಿಶೇಷವಾಗಿ ಪಾಸ್ಟರ್ಸ್ಗಳನ್ನ ಪ್ರತಿಯೊಬ್ಬೊಬ್ಬರನ್ನ ಹೆಸರೆಸರಾಗಿ ನೀನು ಆಶೀರ್ವಾದ ಮಾಡು ದೇವರೇ. ಎಲ್ಲಾ ಒಳ್ಳೆ ದಾನಗಳನ್ನು ದಯಪಾಲಿಸಿಕೊಟ್ಟು ನಿಮ್ಮ ಕೃಪೆಗೆ ಸೇರಿಸಿಕೊಂಡು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಮದರ್ ತೆರೇಸಾ ಅವರ ಹಾಗೆ ನಮ್ಮ ಜೀವನವು ರೂಪಿಸಿಕೊಳ್ಳುವಂತೆ ಸಹಾಯ ಮಾಡು. ಎಲ್ಲರಲ್ಲಿ ನಿನ್ನ ಪ್ರೀತಿಯನ್ನ, ನಿನ್ನನ್ನ ಕಾಣುವಂತೆ ನಮಗೆ ಸಹಾಯ ಮಾಡು. ಎಲ್ಲಾ ಸ್ತೋತ್ರಗಳನ್ನು ಅರ್ಪಿಸ್ತಾ ನಮ್ಮ ಪ್ರಭು ರಕ್ಷಕನು ಒಡೆಯನಾದ ಯೇಸುವಿನ ಪರಿಶುದ್ಧ ಪವಿತ್ರ ನಾಮದಲ್ಲಿ ಕೇಳುತ್ತೇವೆ, ನಮ್ಮ ಸ್ವರ್ಗೀಯ ತಂದೆಯಾದಂತ ದೇವರೇ, ಆಮೇನ್.